ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾರ್ನಿಂಗ್ 6:30ಗೆ ಎದ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿದೆ. ಅಡುಗೆ ಮನೆಗೆ ಹೋಗ್ಬಿಟ್ಟು ಅಜ್ಜಿಗೆ ಅಲ್ಲೇ ಆಲ್ರೆಡಿ ಅಡುಗೆ ಮಾಡಿಟ್ಟಿದ್ದು. ಸೊ ಚಪಾತಿ ಒಂದು ಉದ್ಕೊಳ್ಳೋದು ಬಾಕಿ ಇದೆ ಅಂತ ಹೇಳ್ಬಿಟ್ಟು ನಾನು ಚಪಾತಿ ರೆಡಿ ಮಾಡ್ಕೊಡೋಣ ಅಂತ ಹೇಳಿ ನಮ್ಮ ಅಮ್ಮರಿಗೆ ಫಸ್ಟು ಟೀ ಕೊಟ್ಬಿಟ್ಟು ಆಮೇಲೆ ಚಪಾತಿ ರೆಡಿ ಮಾಡ್ಕೊಳ್ಳೋಣ, ಚಪಾತಿಗೆ ಹಿಟ್ಟು ಕಲಿಸ್ಕೊಳ್ಳೋಣ ಅಂತೇಳಿ ಟೀ ರೆಡಿ ಮಾಡಿಕೊಂಡು ನಮ್ಮ ಅಪ್ಪಾಜಿ ಇರಲಿಲ್ಲ, ಕೆಲಸದ ಮೇಲೆ ಹೊರಗಡೆ ಹೋಗಿದ್ರು. ಸೊ ನಮ್ಮಮ್ಮ ಒಬ್ಬರೇ ಇದ್ದರು. ನಮ್ಮಮ್ಮಗೆ ಟೀ ಕೊಡೋಣ ಅಂತ ಹೇಳ್ಬಿಟ್ಟು ಹೋಗಿ ಟೀ ಕೊಟ್ಟರೆ ನಮ್ಮಮ್ಮ ಇನ್ನೂ ಎದ್ದಿರಲಿಲ್ಲ. ಸೊ ಟೀನ ಅಲ್ಲಿ ಇಟ್ಬಿಟ್ಟು ಹೋಗು, ನಾನು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಕೆಳಗಡೆ ಬರ್ತೀನಿ ಅಂತ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಹಾಗೆ ಲವ್ ಬರ್ಡ್ಸ್ನ ನೋಡ್ಕೊಂಡ್ಬಿಟ್ಟು ಸೂರ್ಯನಿಗೆ ನಮಸ್ಕಾರ ಮಾಡೋಣ ಅಂಥೇಳಿ ಹೋಗಿ ಸೂರ್ಯನಿಗೆ ನಮಸ್ಕಾರ ಮಾಡಿದೆ. ಹಾಗೆ ಸ್ವಲ್ಪ ಬಿಸಿಲಲ್ಲಿ ನಿಂತ್ಕೊಂಡು ಮಾರ್ನಿಂಗ್ ಬಿಸಿಲಲ್ಲಿ ಬಿಸಿಲು ತಗೊಳ್ಳೋದ್ರಿಂದ ಹೆಲ್ತ್ಗೆ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡ್ಬಿಟ್ಟು ಸ್ನಾನಕ್ಕೆ ನೀರು ಬಿಡೋಣ ಅಂತೇಳಿ ಕೆಳಗಡೆ ಬಂದೆ. ಸ್ವಲ್ಪ ಕಸ ಗಿಸ ಎಲ್ಲ ಹರಡಿತ್ತು. ಸೊ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಫೋನ್ನ ಚಾರ್ಜಿಗೆ ಹಾಕ್ಬಿಟ್ಟು ಸ್ನಾನಕ್ಕೆ ನೀರು ಬಿಡೋಣ ಅಂತೇಳಿ ನೀರು ಬಿಟ್ಟೆ. ಸೊ ನೆಕ್ಸ್ಟು ಚಪಾತಿ ಹಿಟ್ಟು ಕಲಿಸ್ಕೋಬೇಕಿತ್ತು. ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡು ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಸ್ನಾನ ಮುಗೀತು. ಸ್ನಾನ ಮುಗಿದಾದ್ಮೇಲೆ ಸ್ವಲ್ಪ ಹೊಸಲಿಗೆ ಅರಿಶಿನ ಕುಂಕುಮ ಹಚ್ಚೋದಿತ್ತು, ಹಚ್ಬಿಡೋಣ ಅಂತ ಹೇಳಿ ಬೇಗನೆ ಮುಗಿಸ್ಕೊಳ್ಳೋಣ. ಯಾಕಂದರೆ ಟೈಮ್ ತುಂಬ ಲೇಟಾಗಿತ್ತು ಇವತ್ತು, ಕೆಲಸ ಎಲ್ಲ ಮುಗಿಸೋಷ್ಟ್ರೊಳಗೆ. ಅಮ್ಮ ಹೇಳಿ ಕಳಿಸಿದ್ರು, ಹಾಗೆ ಫ್ರಿಜ್ಜಲ್ಲಿ ಹೂವಿದೆ ತೆಗೆದ್ಬಿಟ್ಟು ಬಾಗಿಲಿಗಿಡು ಅಂತ ಹೇಳಿ. ಸೊ ಫ್ರಿಜ್ಜಲ್ಲಿರೋ ಹೂವು ತೊಗೊಂಡ್ಬಿಟ್ಟು ಬಾಗಿಲಿಗಿಟ್ಟು ನೆಕ್ಸ್ಟ್ ನಾನು ಕ್ರೀಮ್ಗೆಲ್ಲ ಹಚ್ಕೊಂಡು ರೆಡಿ ಹಾಕಿಡೋಣ ಅಂತೇಳಿ ಫೇಸ್ಗೆ ಕ್ರೀಮ್ ಹಾಕ್ಕೊಂಡೆ. ನೆಕ್ಸ್ಟ್ ವೆಯ್ಟ್ ಲಾಸ್ ರೆಡಿ ಮಾಡ್ಕೊಳ್ಳೋದಿತ್ತು. ನಮ್ಮ ಹಸ್ಬೆಂಡ್ಗೆ ನನಗೆ ಸೇರಿಸ್ಬಿಟ್ಟು ರೆಡಿ ಮಾಡಿಕೊಂಡೆ. ಸ್ವಲ್ಪ ತುಂಬ ಜಾಸ್ತಿ ಹೀಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಅಮ್ಮ ಅಷ್ಟರಲ್ಲಿ ಕೆಳಗಡೆ ಬಂದು ಚಪಾತಿ ಉದ್ದುತ್ತಾಯಿದ್ರು. ಆಗಲೇ ನಾನು ಉದ್ದುತ್ತೀನಿ, ನೀನು ಸ್ವಲ್ಪ ಬೇಯಿಸ್ಕೊಂಬಿಡಮ್ಮ ಅಂತ ಹೇಳಿದ್ರು. ಸೊ ನಮ್ಮಮ್ಮನೂ ಹೆಲ್ಪ್ ಮಾಡಿದ್ರಲ್ಲ ಅಂತ ತುಂಬ ಖುಷಿ ಆಯಿತು. ನಾನು ಚಪಾತಿನ ರೆಡಿ ಮಾಡಿಕೊಂಡೆ. ನಾನು ವಿತೌಟ್ ಆಯಿಲ್ ಚಪಾತಿ ತಿನ್ನೋದು, ಯಾಕಂದರೆ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಲ್ಲ ಅದಕ್ಕೆ. ನನ್ನ ಹಸ್ಬೆಂಡು ವಿತ್ ಆಯಿಲ್ ತಿಂತಾರೆ, ಅದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಬೇಕು. ಸೊ ನಾನು ಇವತ್ತು ತಿನ್ನೋಕ್ಕಾಗೋದಿಲ್ಲ, ಮನೆಯಲ್ಲಿ ಟೈಮ್ ಇರಲಿಲ್ಲವಲ್ಲ, ಅದಕ್ಕೆ ಬಾಕ್ಸಲ್ಲಿ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ನಮ್ಮ ಮನೆಯವರಿಗೆ ಹಾಕ್ಬಿಟ್ಟು ಕೊಟ್ಬಿಡೋಣ ಅಂಥೇಳಿ ನಮ್ಮ ಮನೆಯವ್ರಿಗೆ ಚಪಾತಿ ಹಾಕ್ಕೊಟ್ಟೆ. ಸೊ ಅವ್ರು ತಿಂದುಬಿಟ್ಟು ಆಫೀಸಿಗೆ ಹೊರಟರು. ಅವ್ರನ್ನ ಆಫೀಸಿಗೆ ಕಳಿಸ್ಬಿಟ್ಟು ನಾನು ಹಣ್ಣು ಕಟ್ ಮಾಡಿಕೊಂಡು ಆಫೀಸಿಗೆ ತೊಗೊಂಡೋಗೋಣ ಅಂಥೇಳಿ ಹಣ್ಣು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಯಾವುದಾದ್ರೂ ಒಂದು ಹಣ್ಣು ತಿನ್ನೋದ್ರಿಂದ ಹೆಲ್ತ್ಗೆ ತುಂಬ ಹೆಲ್ಪ್ ಆಗಿರುತ್ತೆ. ಯಾಕಂದರೆ ವೆಯ್ಟ್ ಲಾಸ್ ಮಾಡೋರಿಗೆ ಹಣ್ಣು ಒಂದು ಬೆಸ್ಟ್ ಆಪ್ಷನ್ನು. ವಾಟರ್ ಮೆಲನ್ ಜಾಸ್ತಿ ತಿನ್ನಿ, ಯಾಕಂದರೆ ವಾಟರ್ ಮೆಲನ್ ತಿನ್ನೋದ್ರಿಂದ ಜಾಸ್ತಿ ಹೊಟ್ಟೆ ಹಸಿಯಲ್ಲ, ಬೇಗ ಹೊಟ್ಟೆ ತುಂಬುತ್ತೆ, ಮತ್ತು ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ತುಂಬ ಬೆನಿಫಿಟ್ ಇದೆ ಅದರಿಂದ. ನಾನು ಸಜೆಷನ್ ಮಾಡಿದ್ರೆ ವಾಟರ್ ಮೆಲನ್ನೇ ತುಂಬ ಒಳ್ಳೆಯದು. ಹಣ್ಣೆಲ್ಲ ಕಟ್ ಮಾಡಿ ಬಾಕ್ಸ್ಗೆ ಹಾಕ್ಕೊಂಡೆ. ನನ್ನ ಇವತ್ತಿನ ಲುಕ್ ಈ ಥರ ಇದೆ. ಐ ಹೋಪ್ ಚೆನ್ನಾಗಿದೆ ಅಂದ್ಕೊತೀನಿ. ಇವತ್ತಿನ ಮಾರ್ನಿಂಗ್ ರೊಟೀನ್ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಗ್ತಾಯಿದೆ. ನಾಳೆ ಮತ್ತೆ ಸಿಗೋಣ. ಬಾಯ್ ಬಾಯ್.